ವಿಧಾನಸಭೆ ಕಲಾಪ ಆರಂಭವಾಗಿ ವಾರ ಕಳೆದರೂ ಕೂಡ ವಿಪಕ್ಷಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾವೆ, ಸೈಲೆಂಟ್ ಆಗಿ ಬಿಟ್ಟಿದ್ದಾವೆ. ಯಾಕೆ ಹಾಗಾದ್ರೆ ಸರ್ಕಾರದ ಲೋಪದೋಷಗಳನ್ನು ಎತ್ತಿ ಹಿಡಿಯುವಲ್ಲಿ ಬಿಜೆಪಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಒಂದು ವಾರ ಆಯಿತು, ಆದರೆ ಆರ್ಭಟ ಇಲ್ಲ, ಆವೇಶ ಇಲ್ಲ, ರೋಷಾವೇಶ ಇಲ್ಲ, ಕಿಚ್ಚಿಲ್ಲ, ಸಪ್ಪೆ ಸಪ್ಪೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಬಿಜೆಪಿಯ ಬಣ ಬಡಿದಾಟದಿಂದ ನಾಯಕರಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಅತ್ತ ಸಮರ್ಥ ನಾಯಕರಿಲ್ಲದೆ ಜೆಡಿಎಸ್ ಕೂಡ ವಿಫಲವಾಗಿದೆ. ಸಮರ್ಥವಾಗಿ ಸರ್ಕಾರವನ್ನ ಕಟ್ಟಿ ಹಾಕೋಕೆ ಸಾಧ್ಯವಾಗ್ತಾ ಇಲ್ಲ. ನಿರ್ದಿಷ್ಟ ವಿಷಯವನ್ನ ಎತ್ತಿಕೊಂಡು ಅಟ್ಯಾಕ್ ಮಾಡ್ತಾ ಇಲ್ಲ ವಿರೋಧ ಪಕ್ಷಗಳು. ಸಿದ್ದರಾಮಯ್ಯ ಅವರು ಪ್ರತಿಪಕ್ಷ ನಾಯಕರಾಗಿದ್ದಾಗ ಸಮರ್ಥವಾಗಿ ಎದುರಿಸ್ತಾ ಇದ್ರು, ಅಂಕಿ ಅಂಶಗಳ ಸಮೇತವಾಗಿ ತೊಡೆ ತಟ್ಟುತ್ತಿದ್ರು. ಆಗ ಸರ್ಕಾರವನ್ನ ಒಬ್ಬರೇ ತುದಿಗಾಲ ಮೇಲೆ ನಿಲ್ಲಿಸ್ತಾ ಇದ್ರು. ಆದರೆ ಈಗ ಯಾರಿದ್ದಾರೆ ನೋಡಿ, ಬಸವರಾಜ ಬೊಮ್ಮಾಯಿ ಅವರು, BSY, ಕುಮಾರಸ್ವಾಮಿ, ಮಾಧುಸ್ವಾಮಿ ಯಾರು ಇಲ್ಲ. ಎದ್ದು ಕಾಣ್ತಾ ಇದೆ ಅವ್ರ ಕೊರತೆ. ಬೊಮ್ಮಾಯಿ ಅವರು ಬೆಟರ್, ಯಡಿಯೂರಪ್ಪನವ್ರದ್ದು ಆರ್ಭಟ ಇರ್ತಿತ್ತು. ಮಾಧುಸ್ವಾಮಿ ಪಾಯಿಂಟ್ ಮಾತಾಡ್ತಿದ್ರು, ಲಾ ಪಾಯಿಂಟ್. ಅಶೋಕ್ ಇದ್ದಾರೆ ವಿರೋಧ ಪಕ್ಷದ ನಾಯಕರು, ಬಟ್ ಅಂತಹ ಏನು ಗಾಂಭೀರ್ಯತೆ ಅವರ ಮಾತಿನಲ್ಲಿ ಕಾಣೋದಿಲ್ಲ. ಸೀರಿಯಸ್ನೆಸ್ ಅಂತೀವಲ್ಲ ಹಂಗೆ ಪಾಯಿಂಟ್ ಮಾತಾಡ್ತಾರೆ, ಆದರೆ ಗಾಂಭೀರ್ಯತೆ ಇದೆಯಲ್ವಾ, ಆ ಗಜ ಗಾಂಭೀರ್ಯ ಆ ಥರ ಕಾಣಿಸ್ತಾ ಇಲ್ಲ. ಅವರಿದ್ದಾಗಿರ್ತಾ ಇದ್ದಂತಹ ಸೆಳೆತ, ಸರ್ಕಾರ ಕಟ್ಟಿ ಹಾಕುವಂತಹ ಚಾಕಚಕ್ಯತೆ ಈಗ BJPಯ ಸದಸ್ಯರಲ್ಲಿ ಕಾಣ್ತಾ ಇಲ್ಲ. ನೋಡಿ, ಯಡಿಯೂರಪ್ಪನವರು ಗುಡುಗಿದ್ರೆ ವಿಧಾನಸೌಧ ನಡುಗುವುದು ಅನ್ನುವಂಥ ಒಂದು ಮಾತಿತ್ತು, ಹಾಗ ಆಗಿದೆ. ಸಿದ್ದರಾಮಯ್ಯನವ್ರದಂತರೂ ಬಿಡಿ, ಅದರ ಒಂದು ಗರ್ಜನೆ ಹೇಗಿತ್ತು ಅಂತ ಹೇಳಿದ್ರೆ ಹೌದು ಹುಲಿಯ ಅನ್ನೋ ಥರ ಇತ್ತು. ಪ್ರತಿಪಕ್ಷಗಳ ಜವಾಬ್ದಾರಿಯನ್ನು ಅವರು ತೋರ್ತಾ ಇದ್ರು, ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿತಾ ಇದ್ರು, ಅಂಕಿ ಅಂಶಗಳ ಸಮೇತವಾಗಿ ಜಾಣ್ಮೆಯಿಂದ ಕಟ್ಟಿ ಹಾಕ್ತಾ ಇದ್ರು. ಎದುರಾಳಿಗೆ ಮಾತಾಡಕ್ಕೆ ಬಿಡ್ತಾ ಇರಲಿಲ್ಲ, ಮಾತಿನಲ್ಲೇ ಬಾಣಗಳನ್ನು ಹುಡ್ತಾ ಇದ್ರು. ಆದರೆ ಈಗ BJPಯಲ್ಲಿ ಅಂತಹ ವಾಕ್ಚಾತುರ್ಯ ಇರುವಂತಹ ನಾಯಕರು ಕಾಣಿಸ್ತಾ ಇಲ್ಲ. ಯಾಕೆ? ಬಣ ಬಡಿದಾಟ. ಯತ್ನಾಳದೊಂದು ಬಣ, ವಿಜೇಂದ್ರ ಅವ್ರದ್ದೊಂದು ಬಣ, ನಾನೊಂದು ತೀರ ನೀನೊಂದು ತೀರ, ವಿಷಯ ಇದಾವೆ, ಅಬ್ಬರ ಆಗ್ತಾ ಇಲ್ಲ. ಯತ್ನಾಳವರು ಮಾತಾಡಿದರೆ ಈ ಗುಂಪಿನವ್ರದ್ದು ಅವರು ಮಾತಾಡ್ಲಿಕ್ಕೆ ಮುಂದಾಗ್ತಾರೆ, ಮತ್ತೆ ಎಲ್ಲಿ ಅವ್ರು ಹೈಲೈಟ್ ಆಗಿಬಿಡ್ತಾರೋ ಅಂತ. ಈ ಗುಂಪಿನ ಈ ಬಣದವ್ರು ಮಾತಾಡೋಕ್ಕೆ ಶುರು ಮಾಡಿದ್ರೆ ಮತ್ತೆ ಅವ್ರು ಯಾರೋ ಒಬ್ಬರು ಎದ್ದು ನಿಲ್ತಾರೆ. ಇಲ್ಲಿ ಸಮನ್ವಯದ ಕೊರತೆ ಇದೆ, ಹೊಂದಾಣಿಕೆ ಇಲ್ಲ, ಗುಂಪುಗಾರಿಕೆಯಿಂದಾಗಿ ಇದೆಲ್ಲವೂ ಕೂಡ ಆಗ್ತಾ ಇದೆ. JDSನಲ್ಲೂ ಕೂಡ ಅಷ್ಟೇ. ಕುಮಾರಸ್ವಾಮಿ ಇದ್ದಾಗ ಒಬ್ಬರೇ ದಳಪತಿ, ಒಬ್ಬರೇ ಅವರು ಮಾತಾಡ್ತಾ ಇದ್ರು, ಸರ್ಕಾರವನ್ನು ಕಟ್ಟಿ ಹಾಕ್ತಾ ಇದ್ರು. JDSನಲ್ಲಿ GT ದೇವೇಗೌಡರು ಸ್ವಲ್ಪ ಬೆಟರ್ ಇದ್ದರು, ಆದರೆ ಅವರು ಕೂಡ ಮುನ್ಸ್ಕೊಂಡಿರೋದ್ರಿಂದಾಗಿ ಅಂತಹ ಆರ್ಭಟ ಯಾರ್ದು ಕಾಣಿಸ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ ಈ ಹಿಂದಿನ ಕಲಾಪಗಳನ್ನು ಗಮನಿಸ್ತಾ ಇದ್ದರೆ ಒಬ್ಬ ನಾಯಕ ಇಡೀ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ರು, ಮುಗಿಬೀಳುತ್ತಾ ಇದ್ದರು. ಆದರೆ ಯಡಿಯೂರಪ್ಪನವರು, ಬೊಮ್ಮಾಯಿ, ಮಾಧುಸ್ವಾಮಿ ಆದಮೇಲೆ, ಕುಮಾರಸ್ವಾಮಿ ಆದಮೇಲೆ ಎರಡೂ ಪಕ್ಷಗಳು ನೋಡ್ತಾ ಇದ್ದೀವಿ, ಅಂಥ ಗಜ ಗಾಂಭೀರ್ಯ, ಗತ್ತು, ಆರ್ಭಟ ಅದೆಲ್ಲ ಕಾಣ್ತಾ ಇಲ್ಲ. ಈಗಿರೋರು ನೋಡ್ತಾ ಇದ್ದೀವಿ, ಒಂದು ರೀತಿ ಸೀರಿಯಸ್ನೆಸ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಪಾಯಿಂಟ್ಸ್ ಅವ್ರ ಹತ್ರ ಇದ್ದರೂ ಕೂಡ ಟೋಟಲಿ ಕಲಾಪವನ್ನು ಹೇಗೆ ನೋಡ್ತಾ ಇರ್ಬೋದು ಇವರಿಬ್ಬರು ಅಂಥೇಳಿ? ಪ್ರಭು, ಒಂದು ವಾರ ಮುಗಿದೋಗಿದೆ. ಈಗ ವಿಧಾನ ಮಂಡಲ ಅಧಿವೇಶನ ಪ್ರಾರಂಭವಾಗಿ ಬಜೆಟ್ ಮಂಡನೆ ಆಗಿದೆ, ರಾಜ್ಯಪಾಲರ ಭಾಷಣ ಇದೆ. ಆದ್ರೆ ಪ್ರತಿಪಕ್ಷಗಳು ಇನ್ನೂ ಕೂಡ ಸದೃಢ ಆಗ್ತಾ ಇಲ್ಲ. ಯಾಕೆಂದ್ರೆ ಗಾಂಭೀರ್ಯತೆ ಒಂದು ಕಡೆ ಕಾಣಿಸ್ತಾ ಇಲ್ಲ. ಸರ್ಕಾರವನ್ನ ಮುಜುಗರಕ್ಕೆ ಒಳಪಡಿಸ್ಬೇಕು, ಇಕ್ಕಟ್ಟಿಗೆ ಸಿಲುಕಿಸ್ಬೇಕು, ಡ್ಯಾಮೇಜ್ ಮಾಡುವಂತ ಒಂದು ಪ್ರಯತ್ನಗಳನ್ನ ಪ್ರತಿಪಕ್ಷಗಳು ಮಾಡ್ಬೇಕು. ಯಾಕೆಂದ್ರೆ ಪ್ರತಿಪಕ್ಷಗಳು ಜನರ ಸಮಸ್ಯೆಗಳನ್ನ ಸರ್ಕಾರ ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಮಾಡುತ್ತೆ ಅನ್ನುವಂತ ಮಾಹಿತಿಗಳು ಬಂದಾಗ ಅದರ ವಿರುದ್ಧವಾಗಿ ಜನಪರವಾದಂತಹ ಜನರ ಸಮಸ್ಯೆಗಳ ಪರವಾಗಿ ಧ್ವನಿಯನ್ನ ಎತ್ತುವಂತ ಕೆಲಸವನ್ನ ಪ್ರತಿಪಕ್ಷಗಳು ಮಾಡ್ಬೇಕು. ಈಗ ಸದನ ನಡೀತಾ ಇದೆ, ಸದನದಲ್ಲಿ ಈ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಅದರ ಬಗ್ಗೆ ಬೆಳಕನ್ನ ಚೆಲ್ಲಬೇಕಾಗತ್ತೆ, ಸರ್ಕಾರವನ್ನ ಎಚ್ಚರಿಸಬೇಕಾಗತ್ತೆ. ಆದ್ರೆ ಈ ಬಾರಿ ಸದನದಲ್ಲಿ ಅಂತಹ ಗಾಂಭೀರ್ಯತೆ ಕಾಣಿಸ್ತಾ ಇಲ್ಲ. ಪ್ರತಿಪಕ್ಷಗಳು ಇದೆಯೋ ಇಲ್ವೋ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗಿದೆ. ಕಾರಣ, ಹಿಂದೆ ನೋಡಿ ನೀವು, ಯಡಿಯೂರಪ್ಪನವರು ಇದ್ದಂತ ಸಂದರ್ಭ, ಕುಮಾರಸ್ವಾಮಿ ಅವರು ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಆಕ್ಟಿವ್ ಆಗಿರ್ತಾ ಇತ್ತು ಪ್ರತಿಪಕ್ಷ ಅಂತ. ಅಂದ್ರೆ
ಕುಮಾರಸ್ವಾಮಿ ಒಬ್ಬರೇ ದಾಖಲೆಗಳ ಸಮೇತ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ರು ಜೆಡಿಎಸ್ ಪಕ್ಷದಿಂದ. ಮತ್ತೊಂದು ಕಡೆ ಯಡಿಯೂರಪ್ಪನವ್ರ ಆರ್ಭಟ ಕೂಡ ಆ ಸಂದರ್ಭದಲ್ಲಿ ಹೆಚ್ಚಿತ್ತು. ಜೊತೆಗೆ ಬಸವರಾಜ ಬೊಮ್ಮಾಯಿ, ಸುರೇಶ್ ಕುಮಾರ್ ಹಾಗೆ ಮಾಧುಸ್ವಾಮಿ ಅವರಂತ ಘಟಾನುಘಟಿ ಕಾನೂನು ಬಲ್ಲಂತಹ ನಾಯಕರು ಕೂಡ ಇದ್ರು. ಅವರು ಸರ್ಕಾರವನ್ನ ಡ್ಯಾಮೇಜ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು. ಇನ್ನು ಪ್ರತಿಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಒಬ್ಬರೇ ಇಡೀ ಸರ್ಕಾರವನ್ನ, ಯಾವುದೇ ಸರ್ಕಾರ ಇರಲಿ, ಕುಮಾರಸ್ವಾಮಿ ಅವರ ಸರ್ಕಾರ ಇರ್ಬೋದು, ಯಡಿಯೂರಪ್ಪನವರ ಸರ್ಕಾರ ಇರ್ಬೋದು, ಆ ಸರ್ಕಾರಗಳನ್ನ ದೊಡ್ಡ ಮುಜುಗರಕ್ಕೆ ಒಳಪಡಿಸ್ತಾ ಇದ್ರು. ಯಾಕಂದ್ರೆ ಅಂಕಿ ಅಂಶಗಳ ಸಮೇತ ಆ ಸರ್ಕಾರದ ವಿರುದ್ಧವಾಗಿ ಅವರು ಸದನದಲ್ಲಿ ತೆರೆದಿಡ್ತಾ ಇದ್ರು. ಇದರಿಂದ ಸರ್ಕಾರ ಆ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕಾಯ್ತು. ಎಲ್ಲಿ ಸಿದ್ದರಾಮಯ್ಯನವರ ಕೈಗೆ ನಾವು ಸಿಲ್ಕೆ ಹಾಕಿಕೊಳ್ತೀವೋ ಅನ್ನುವಂತಹ ಆತಂಕ, ಭಯ ಕುಮಾರಸ್ವಾಮಿ ಅವ್ರಿಗೂ ಇತ್ತು, ಯಡಿಯೂರಪ್ಪನವ್ರಿಗೂ ಇತ್ತು. ಆದ್ರೆ ಈ ಪ್ರಸಕ್ತ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಪ್ರತಿಪಕ್ಷಗಳಾಗಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಇದೆ. ಆದ್ರೆ ಅಂತಹ ಒಂದು ಗಾಂಭೀರ್ಯತೆ ಬರ್ತಾ ಇಲ್ಲ. ಯಾಕಂದ್ರೆ ಮೂಡ ಹಗರಣ ಎತ್ಕೊಂಡ್ರು, ವಾಲ್ಮೀಕಿ ಹಗರಣವನ್ನ ಎತ್ಕೊಂಡ್ರು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅನ್ನುವಂತ ಆರೋಪಗಳು ಬಂತು. ಆದ್ರೆ ಈ ಕೆಪಿಎಸ್ಸಿ ಹಗರಣ ವಿಚಾರ ಬಂತು. ಇದು ಯಾವುದನ್ನು ಕೂಡ ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಇಲ್ಲಿಯವರೆಗೂ ಕೂಡ ಪ್ರತಿಪಕ್ಷಗಳು ಮಾಡ್ತಾ ಇಲ್ಲ. ಯಾಕಂದ್ರೆ ಕುಮಾರಸ್ವಾಮಿ, ಯಡಿಯೂರಪ್ಪ, ಮಾಧುಸ್ವಾಮಿ, ಬಸವರಾಜ ಬೊಮ್ಮಾಯಿ ಅವರ ಅಲಭ್ಯತೆ ಇವತ್ತು ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷವನ್ನ ಕಾಡ್ತಾ ಇದೆ. ಸರ್ಕಾರವನ್ನ ಇವತ್ತಿಗೂ ಕೂಡ ಡ್ಯಾಮೇಜ್ ಮಾಡುವಂತ ಪ್ರಯತ್ನ, ಸರ್ಕಾರವನ್ನ ಎಚ್ಚರಿಸುವಂತ ಒಂದು ಪ್ರಯತ್ನವನ್ನ ಪ್ರತಿಪಕ್ಷಗಳು ಮಾಡ್ತಾ ಇಲ್ಲ. ಸರ್ಕಾರ ತನಗಿಷ್ಟ ಬಂದಂತೆ ತಾನು ಮುಂದುವರಿತಾ ಇದೆ. ಇದಕ್ಕೆ ಬ್ರೇಕ್ ಹಾಕುವಂತ, ತಡೆ ಒಡ್ಡುವಂತ ಕೆಲಸವನ್ನ ಒಂದು ವಾರ ಸದನ ಮುಗಿದ್ರು ಕೂಡ ಆಗಿಲ್ಲ. ಈಗ ಮತ್ತೆ 2ನೇ ವಾರಕ್ಕೆ ಕಲಾಪಗಳು ಪ್ರಾರಂಭವಾಗ್ತಾ ಇದೆ ಇವತ್ತಿನಿಂದ. ಈಗಲಾದ್ರೂ ಪ್ರತಿಪಕ್ಷಗಳು ಎಚ್ಚೆತ್ಕೊಳ್ಳುತ್ತಾ ಹೇಗೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ ಪ್ರಭು. ಅಂದರೆ ಶಿವಕುಮಾರ್, ಈಗ ನಾವು ನೋಡ್ತಾ ಇದ್ವಿ ಕಾಂಗ್ರೆಸ್ ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಎಂಥ ದೊಡ್ಡ ದೊಡ್ಡ ಪ್ರತಿಭಟನೆಗಳ ಮೂಲಕ ಸದನದ ಬಾವಿಗಳು ನೋಡಿರ್ಬೋದು, ಕೆಲವು ಸಚಿವರ ರಾಜೀನಾಮೆಗಳನ್ನು ಕೂಡ ಪಡೆದುಕೊಳ್ಳುತ್ತು. ಅಂದರೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಸಂದೇಶ ಗೊತ್ತಾಗ್ತಾ ಇರೋದು, ಈ BJP ಮತ್ತು JDSನಲ್ಲಿ ನಾಯಕತ್ವದ ಕೊರತೆ, ಸಮರ್ಥ ನಾಯಕತ್ವದ ಕೊರತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನೋದು. ಪ್ರಭು, ಒಂದು ಕಡೆ ಬಿಜೆಪಿ ಪಕ್ಷದಲ್ಲಿ ಈಗ ಆಂತರಿಕ ಕಲಹಗಳು ನಡೀತಾ ಇದೆ. ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನುವಂತಹ ಚರ್ಚೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಒಂದು ಕಡೆ ಯತ್ನಾಳ್ ಅವರ ಬಣ, ಮತ್ತೊಂದು ಕಡೆ ಸಂತೋಷ್ ಅವರ ಬಣ, ಇನ್ನೊಂದು ಕಡೆ ವಿಜಯೇಂದ್ರ ಅವರ ಬಣ, ಮತ್ತೊಂದು ಕಡೆ ಅಶೋಕ್ ಅವರ ಬಣ. ಈ ರೀತಿಯಾಗಿ ಅಲ್ಲಿ ಛಿದ್ರ ಆಗಿದೆ. ಯಾಕಂದ್ರೆ ಮೇಲ್ನೋಟಕ್ಕೆ ಚೆನ್ನಾಗಿ ಅವ್ರು ಮಾತನಾಡಿದ್ರು, ಒಳಗೊಳಗೆ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗದಷ್ಟು ಅಸಮಾಧಾನಗಳು ಅವ್ರಿಗೆ ಇದೆ ಅಧಿಕಾರದ ವಿಚಾರದಲ್ಲಿ. ಸೊ ಹಾಗಾಗಿ ಅಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಪ್ರತಿಪಕ್ಷವಾಗಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ. ಹಲವು ವಿಚಾರಗಳು ಸರ್ಕಾರದ ವಿರುದ್ಧ ಹಲವು ಲೋಪದೋಷಗಳು ಎದುರಾಯ್ತು. ಆದ್ರೆ ಯಾವುದನ್ನು ಕೂಡ ಹೋರಾಟದ ರೂಪಕ್ಕೆ ಅವರು ಕೊಂಡೊಯ್ಯಲಿಲ್ಲ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನ, ಮುಜುಗರ ಮಾಡುವಂತ ಪ್ರಯತ್ನ ಇಲ್ಲಿಯವರೆಗೂ ಕೂಡ ಮಾಡ್ಲಿಲ್ಲ. ಹೋರಾಟವನ್ನ ಎಲ್ಲೋ ಒಂದು ಕಡೆ ಪ್ರತಿಭಟನೆಗಳನ್ನ, ಹೋರಾಟಗಳನ್ನ ಮಾಡಿದ್ರು, ಅದನ್ನ ಕೊನೆಯವರೆಗೆ ತುದಿಯನ್ನ ಮುಟ್ಟಿಸುವಂತ ಒಂದು ಪ್ರಯತ್ನದಲ್ಲಿ ಬಿಜೆಪಿ ಪಕ್ಷ ವಿಫಲವಾಗಿದೆ. ಯಾಕಂದ್ರೆ ಈ ಕಡೆ ವಿಜಯೇಂದ್ರ ಅವರು ಒಂದು ಕಡೆ ಹೇಳಿದ್ರೆ, ಮತ್ತೊಂದು ಕಡೆ ಅಶೋಕ್ ಅವರು ಇನ್ನೊಂದು ಕಡೆ ಎಳಿತಾರೆ. ಯತ್ನಾಳ್ ಅವರ ಬಣ ಮತ್ತೊಂದು ಕಡೆ ಸೈಲೆಂಟ್ ಆಗತ್ತೆ. ಹಾಗಾಗಿ ಈ ಎಲ್ಲೋ ಒಂದು ಕಡೆ ಬಿಜೆಪಿಯಲ್ಲಿ